ನೋಡಿ ಕ್ವಶನ್ ಬಂದು ಫೈಂಡ್ ದ ರೇಂಜ್ ನಲ್ ಸ್ಪೇಸ್ ರ್ಯಾಂಕ್ ನಲ್ಲಿಟಿ ಇನ್ ದ ಕೇಸ್ ಆಫ್ ದ ಫಾಲೋಯಿಂಗ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಲ್ಸೋ ವೆರಿಫೈ ದ ರ್ಯಾಂಕ್ ನಲ್ಲಿಟಿ ಥಿಯರಮ್ ಅಂತ ಕೇಳಿದ್ದಾರೆ. ಹೆಂಗೆ ಮಾಡೋದು ಹಿಂಗೆ ನೋಡ್ಕೊಳ್ಳಿ ಸೊಲ್ಯೂಷನ್. ಫಸ್ಟ್ ಏನು ಮಾಡಿ, ಗಿವನ್ ಟ್ರಾನ್ಸ್ಫಾರ್ಮೇಷನ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ನ ಬರ್ಕೋಬೇಕು. ಏನು ಟಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಈಸ್ ಈಕ್ವಲ್ ಟು y minus x, y minus z. ಬರೆದಾದ್ಮೇಲೆ ಫಸ್ಟು ಟಿ ಆಫ್ ಇ ಒನ್ನ ಫೈಂಡ್ ಮಾಡಬೇಕು. ಟಿ ಆಫ್ ಇ ಒನ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ 1,0,0. ನೋಡಿ ಈಗ ಟಿ ಆಫ್ ಎಕ್ಸ್ ವೈ ಝೆಡ್ ಅಂದರೆ y ಮೈನಸ್ ಎಕ್ಸ್ ವೈ ಮೈನಸ್ ಝೆಡ್. ಇಲ್ಲಿ ಟಿ ಆಫ್ 1,0,0 ಅಂದರೆ ಇಲ್ಲಿ ಕಂಪೇರ್ ಮಾಡಿ, ಎಕ್ಸ್ ಜಾಗದಲ್ಲಿ 1 ಇದೆ, ವೈ ಜಾಗದಲ್ಲಿ 0 ಇದೆ, ಝೆಡ್ ಜಾಗದಲ್ಲಿ 0 ಇದೆ. ಈ ರೈಟ್ ಸೈಡ್ನ ಬರೀರಿ, ನೀಟಾಗಿ ರಿಪ್ಲೇಸ್ ಮಾಡಿ. ವೈ ಜಾಗದಲ್ಲಿ 0 ಹಾಕಿ ಮೈನಸ್ ಎಕ್ಸ್ ಜಾಗದಲ್ಲಿ 1 ಹಾಕಿ, ವೈ ಜಾಗದಲ್ಲಿ 0 ಹಾಕಿ ಮೈನಸ್ ಝೆಡ್ ಜಾಗದಲ್ಲಿ 0 ಹಾಕಿ. ನೋಡಿ 0 ಮೈನಸ್ 1 ಅಂದರೆ ಮೈನಸ್ 1 ಆಗುತ್ತೆ, 0 ಮೈನಸ್ 0 ಅಂದರೆ 0 ಆಗುತ್ತೆ. ನೆಕ್ಸ್ಟ್ ಟಿ ಆಫ್ ಇ ಟು ಅಂದರೆ 0, 1, 0. ಈಗ ನೋಡಿ ಟಿ ಆಫ್ 0, 1, 0 ಅಂದರೆ ಎಕ್ಸ್ ಜಾಗದಲ್ಲಿ 0 ಇದೆ, ವೈ ಜಾಗದಲ್ಲಿ 1 ಇದೆ, ಝೆಡ್ ಜಾಗದಲ್ಲಿ 0 ಇದೆ. ಈಗ ರೈಟ್ ಬರೀರಿ. ಇಲ್ಲಿ ನೋಡಿ ರೈಟ್ ಬರೆಯುವಾಗ ವೈ ಬಂದರೆ ವೈ ಜಾಗದಲ್ಲಿ 1 ಹಾಕಿ, 1 ಮೈನಸ್ ಎಕ್ಸ್ ಬಂದರೆ 0, ವೈ ಬಂದರೆ 1 ಹಾಕಿ ಮೈನಸ್ ಝೆಡ್ ಬಂದರೆ 0 ಹಾಕಿ. ಅಂದರೆ ಇದು 1 ಮೈನಸ್ 0 ಅಂದರೆ 1, 1 ಮೈನಸ್ 0 ಅಂದರೆ 1 ಅಷ್ಟೇ. ನೆಕ್ಸ್ಟ್ ಟಿ ಆಫ್ ಇ ತ್ರೀ ಅಂದರೆ ಟಿ ಆಫ್ 0, 0, 1. ಈಗ ನೋಡಿ ಟಿ ಆಫ್ 0, 0, 1 ಅಂದರೆ ರೈಟ್ ಸೈಡ್ನ ಬರೀಬೇಕಿದ್ದು. ವೈ ಬಂದರೆ 0 ಆಗಬೇಕು, ಮೈನಸ್ ಎಕ್ಸ್ ಬಂದರೆ 0 ಆಗಬೇಕು, ವೈ ಬಂದರೆ 0 ಆಗಬೇಕು, ಮೈನಸ್ ಝೆಡ್ ಬಂದರೆ 1 ಆಗಬೇಕು. ಆನ್ಸರ್ 0 ಮೈನಸ್ 0 ಅಂದರೆ 0, 0 ಮೈನಸ್ 1 ಅಂದರೆ ಮೈನಸ್ 1. ಈಗ ನೋಡಿ ಇದು ಫೈನ್ ಮಾಡಿದ ತಕ್ಷಣ ಹೆನ್ಸ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ಅಂತ ಬರ್ಬೋದು. ಮ್ಯಾಟ್ರಿಕ್ಸ್ ಎ ಬಂದು -1, 0, 1, 1, 0, -1. ನೋಡಿ ಮ್ಯಾಟ್ರಿಕ್ಸ್ ಎ ಬಂದ ತಕ್ಷಣ ಇದಕ್ಕೆ ರೋ ಎಚೆಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡಬೇಕು. ಯಾವ ಥರ ಅಂದರೆ ಈಗ ನೋಡಿ ಇದನ್ನ ರೆಫರೆನ್ಸ್ ತಗೋಬೇಕು, ಇದೆರಡನ್ನ 0 ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಜ್ಞಾಪಕ ಇಟ್ಕೊಳ್ಳಿ, ಫಸ್ಟು ಇದನ್ನ 0 ಮಾಡೋದು ಯಾವ ಥರ. ಇದು ನೋಡಿ ಬ್ಲೂ ಇಂಕಲ್ಲಿ ಏನು ಬರ್ತಿದ್ದೀನಿ ಅದೇನು ನೀವು ಮಾರ್ಕ್ ಮಾಡೋಕ್ಕೆ ಹೋಗ್ಬಿಡಿ ಎಕ್ಸಾಮಲ್ಲಿ, ನಿಮ್ಗೆ ಅರ್ಥ ಆಗಲಿ ಅಂತ ಬರೀತಾ ಇರೋದು. ಈಗ ನೋಡಿ ಈ ಡಬ್ಬದ ಎಲಿಮೆಂಟ್ ಇದೆಯಲ್ಲ ಇದನ್ನ 0 ಮಾಡಬೇಕು, ರೆಫರೆನ್ಸು -1 ತಗೋಬೇಕು. ಹೆಂಗೆ ಮಾಡೋದು ಹಿಂಗೆ ಅಂದರೆ ಇಲ್ಲಿ 1 ಇದ್ದರೆ ಇದ್ರ ಸೈನ್ ಚೇಂಜ್ ಮಾಡ್ಕೊಳ್ಳಿ. ಡಬ್ಬದ ಎಲಿಮೆಂಟು ಸೈನ್ ಚೇಂಜು -1 ಡಿವೈಡ್ ಬೈ ರೆಫರೆನ್ಸ್ ಎಲಿಮೆಂಟ್ ಏನು -1. ಫಸ್ಟು ಡಬ್ಬದ ಎಲಿಮೆಂಟ್ ಸೈನ್ ಚೇಂಜ್ ಮಾಡಿ ಮೇಲ್ಗಡೆ ಬರೀಬೇಕು, ಆಮೇಲೆ ರೆಫರೆನ್ಸ್ ಎಲಿಮೆಂಟ್ ಹೆಂಗಿದೆ ಹಂಗೆ ಕೆಳಗಡೆ ಬರೀಬೇಕು. ಆಮೇಲೆ ಏನು ಮಾಡಬೇಕು, ರೆಫರೆನ್ಸ್ ಯಾವ ರೋ ಇದೆ ಮೇಲ್ಗಡೆ, ಇಲ್ಲಿ ಡಬ್ಬದ ಎಲಿಮೆಂಟ್ ಮೇಲ್ಗಡೆ, ರೋ ಬರೆದಾಗ ರೆಫರೆನ್ಸು ಮೇಲ್ಗಡೆ ಆ ಥರ. ನೆಕ್ಸ್ಟು ಡಬ್ಬ ಎಲ್ಲಿದೆ ಅದು ಕೆಳಗಡೆ R2. ಆಮೇಲೆ ಏನು ಮಾಡಿ ಇದನ್ನ ಇಲ್ಲಿ ರಿಪೀಟ್ ಮಾಡಿ, R2 ರೀಪ್ಲೇಸ್ ಬೈ ಅಂತ ಮಾಡಿ. ಇದು ನೋಡಿ ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1 ಇಂಟು R2 ಏನು R2, ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ, ಪ್ಲಸ್ 1 ಇಂಟು R1 ಏನು R1. ಅರ್ಥ ಆಗ್ತಿದೆಯಲ್ವಾ? R2 ರೀಪ್ಲೇಸ್ ಬೈ R2 ಪ್ಲಸ್ R1 ಆಗುತ್ತೆ. ಇಲ್ಲಿ R1 ಏನು ರಿಪ್ಲೇಸ್ ಮಾಡ್ತಾ ಇಲ್ಲ, R1 ಹಂಗೆ ಇರುತ್ತೆ. R2 ರೀಪ್ಲೇಸ್ ಬೈ R2 ಪ್ಲಸ್ R1 ಮಾಡ್ತಾ ಇದ್ದೀವಿ, R3 ಹಂಗೆ ಇರುತ್ತೆ. ಇಲ್ಲಿಗೆ ಹಂಗೆ ಇಟ್ಕೊಳ್ಳಿ, B ಪ್ಲಸ್ A ಕೋಲನ್ C ಈ ಥರ ಟೈಪ್ ಮಾಡ್ಕೊಳ್ಳಿ. ಆಲ್ಫಾ ಎ ಆಲ್ಫಾ ಇಂಟೆಗ್ರಲ್ ಆಲ್ಫಾ ಬಿ ಪ್ಲಸ್ ಆಲ್ಫಾ ಸಿ ಆಲ್ಫಾ ಇಂಟೆಗ್ರಲ್ ಆಲ್ಫಾ ಸಿ ಈ ಥರ ಟೈಪ್ ಮಾಡ್ತೀವಿ. ನೋಡಿ B ಪ್ಲಸ್ ಎ ಇದು ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟ್ ಹೊಡೀರಿ. ಈಗ ನೋಡಿ ಇಲ್ಲಿ ಫಸ್ಟ್ ಬರ್ಕೋಬೇಕು, R2 ರೀಪ್ಲೇಸ್ ಬೈ R2 ಪ್ಲಸ್ R1. ಮ್ಯಾಟ್ರಿಕ್ಸ್ A is equivalent to
ಈಗ ನೋಡಿ ಫಸ್ಟ್ ಕಾಲಮ್ ನೋಡಿ, ಫಸ್ಟ್ ಕಾಲಮಲ್ಲಿ ಏನಿದೆ -1 ಇದೆ, -1. ಫಸ್ಟ್ ಬಿ ಏನಿದೆ 1, ಸೆಕೆಂಡ್ ಎಲಿಮೆಂಟ್ 1, ಸಿ ಏನಿದೆ 0, ಆನ್ಸರ್ -1 0 0 ಈಕ್ವಲ್. ಸೆಕೆಂಡ್ ಕಾಲಮಲ್ಲಿ ಎ ಏನಿದೆ 0, ಬಿ ಏನಿದೆ 1, ಸಿ ಏನಿದೆ -1, ಆನ್ಸರ್ 0 1 -1. ಈ ಥರ ನೋಡಿ, ಇದನ್ನ ನೀವು ಡೈರೆಕ್ಟಾಗಿ ಮಾಡ್ತೀನಿ ಅಂದರೂ ಮಾಡ್ಬೋದು. ಯಾವ ಥರ ಅಂದರೆ ಬೆಸ್ಟ್ ಯಾವ ಥರ ಅಂದರೆ ಫಸ್ಟ್ ರೋ ಥರ್ಡ್ ರೋನ ಹಂಗೆ ಇಟ್ಕೊಬಿಡಿ, ಇದು ಪ್ಲಸ್ ಇದು ಮಾಡ್ಕೊಳ್ಳಿ. ಇದು ಮೇನ್ ಫೈಂಡ್ ಮಾಡೋಕ್ಕೆ ಗೊತ್ತಿರಬೇಕಷ್ಟೇ. ಇದು 1 + -1 ಏನು 0, 1 + 0 1. ಫಸ್ಟ್ ರೋ ಸೆಕೆಂಡ್ ಥರ್ಡ್ ರೋನ ಹಂಗೆ ಇಟ್ಕೊಳ್ಳಿ. ನಾನು ಈ ಪ್ರೊಸೀಜರ್ ಯಾಕೆ ಮಾಡಿದ್ದೀನಿ ಅಂದರೆ ಹಳೆ ಪ್ರಾಬ್ಲಮ್ಸ್ ಎಲ್ಲ ಒಂದೇ ಪ್ರೊಸೀಜರಲ್ಲಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಅಷ್ಟೇ. ಆಯ್ತಲ್ಲ? ಈಗ ನೋಡಿ ನೆಕ್ಸ್ಟು ಇದನ್ನ 0 ಮಾಡಬೇಕು. ರೋ ಎಚ್-ನಲ್ಲಿ ಇದನ್ನ ರೆಫರೆನ್ಸ್ ಥರ ತಗೋಬೇಕು. ಈಗ ನೋಡಿ ಇಲ್ಲಿರೋ 4 ಇಲ್ಲಿ ನೋಡಿ ರೆಫರೆನ್ಸ್ ಇಲ್ಲಿ 1 ಇರೋದ್ರಿಂದ ಇಲ್ಲಿ ಏನು ಮಾಡಬೇಕಂದ್ರೆ ಈಗ 0 ಮಾಡಬೇಕಾಗಿರೋದು -1. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ ಇದನ್ನ ಮಾತ್ರ 0 ಮಾಡಬೇಕು, ಇನ್ನೂ 0 ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಆಲ್ರೆಡಿ 0 ಇದೆ. ಈಗ ಇದ್ರ ಕೆಳಗಡೆ ಎಲಿಮೆಂಟ್ನ 0 ಮಾಡಬೇಕು. ಈ ಡಬಲ್ ಎಲಿಮೆಂಟ್ -1ನ 0 ಮಾಡಬೇಕು, ರೆಫರೆನ್ಸ್ 1 ತಗೋಬೇಕು. ಇದನ್ನ 0 ಮಾಡೋದು ಯಾವ ಥರ ಅಂದರೆ ಇಲ್ಲಿ ಏನಿದೆ ಈ ಡಬ್ಬ ಯಾವ ರೋಲ್ ಇದೆ R3. ಫಸ್ಟ್ R3 + R3 ಬರ್ಕೋಬೇಕು. ಆಮೇಲೆ ರೆಫರೆನ್ಸ್ 1 ಇದ್ದರೆ ಈ ಪ್ರೊಸೀಜರ್ ಫಾಲೋ ಮಾಡಿ. ಡಬ್ಬ ಯಾವ ರೋಲ್ ಇದೆ ಅದು ಬರ್ಕೊಳ್ಳಿ, R3 + R3 ಅಂತ ಬರೆದು ಇಲ್ಲಿ ಡಬಲ್ ಎಲಿಮೆಂಟ್ -1 ಇದೆ, ನೀವು +1 ತಗೋಬೇಕು. ಪ್ಲಸ್ ತಗೊಂಡ್ರೆ ಸಾಕು. ಸ್ಟಾರ್ ರೋ ಯಾವ್ದು ನೋಡಿ R2 ತಗೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? R3 + R3 + R2. ಇಲ್ಲಿ ಬರೀ ನೀವು R3 ರೀಪ್ಲೇಸ್ ಮಾಡ್ತಾ ಇದ್ದೀರಾ, R1 R2 ರೀಪ್ಲೇಸ್ ಮಾಡ್ತಾ ಇಲ್ಲ. ಅಂದರೆ ಅರ್ಥ R1 ಹಂಗೆ ಇರುತ್ತೆ, R2 ಹಂಗೆ ಇರುತ್ತೆ, R3 ಬದಲು ನ್ಯೂ ರೋ ಬರುತ್ತೆ, R3 + R2. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಆಲ್ಫಾ ಎ ಇದನ್ನ ಎ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಇದನ್ನ ಬಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಸಿ + ಬಿ. ಆಲ್ಫಾ ಇಂಟೆಗ್ರಲ್ ಆಲ್ಫಾ ಬಿ, ಆಲ್ಫಾ ಇಂಟೆಗ್ರಲ್ ಆಲ್ಫಾ ಸಿ + ಬಿ. ಇದನ್ನ ನೀಟಾಗಿ ಟೈಪ್ ಮಾಡ್ಕೊಳ್ಳಿ. ಮಾಡಿಕೊಂಡು ಕ್ಯಾಲ್ಕುಲೇಟ್ ಹೊಡೆದು ಇಲ್ಲಿ ಮ್ಯಾಟ್ರಿಕ್ಸ್ ಎ ಈಕ್ವಲೆಂಟು ಅಂತ ಬರೆದು ಫಸ್ಟ್ ಕಾಲಮ್ ಹೊಡಿರಿ. ಎ ಅಂದರೆ -1, ಬಿ ಅಂದರೆ 0, ಸಿ ಅಂದರೆ 0. ಫಸ್ಟ್ ಕಾಲಮ್ದು ಎಲಿಮೆಂಟ್ಸ್ -1 0 0. ಫಸ್ಟ್ ಕಾಲಮ್ದು ಎಲಿಮೆಂಟ್ಸ್ಗಳು ಬರ್ಕೋಬೇಕು ಇಲ್ಲಿ. ನೆಕ್ಸ್ಟು ಸೆಕೆಂಡ್ ಕಾಲಮ್ ಎ ಅಂದರೆ 0, ಬಿ ಅಂದರೆ 1, ಸಿ ಅಂದರೆ -1 0 1 0. ಈ ಥರ ಬರ್ಕೋಬೇಕು. ಇದಾದಮೇಲೆ ನೋಡಿ ರೋ ಎಚ್-ಎಲ್ ಫಾರ್ಮ್ ಆದಮೇಲೆ ಇಲ್ಲೇನು ಮಾಡಬೇಕಂದ್ರೆ ರ್ಯಾಂಕು ಮತ್ತು ನಲ್ಲಿಟಿ ಎಲ್ಲ ಬರ್ಕೋಬೇಕು. ಇಲ್ಲಿ ರ್ಯಾಂಕ್ ಆಫ್ ಟಿ ಬಂದು ರ್ಯಾಂಕ್ ಆಫ್ ಟಿ ಅಂದರೆ ಫಾರ್ಮುಲಾ ಅಂದರೆ ನಂಬರ್ ಆಫ್ ನಾನ್ ಝೀರೋ ರೋಸ್. ಇಲ್ಲಿ ನೋಡಿ ಇದರ 4 ಬರೀತೀನಿ, ಇದೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ. ಇದೆಲ್ಲ ಇಲ್ಲಿ ನೋಡಿ, ಇಲ್ಲಿ ರೈಟ್ ಮಾರ್ಕ್ ಹಾಕ್ತೀನಿ ನಾನ್ ಝೀರೋ ರೋಗೆ. ಅಂದರೆ ಎಲ್ಲ ಎಲಿಮೆಂಟ್ 0 ಇದ್ರೆ ಮಾತ್ರ 0 ರೋ. ಇದು 0 ರೋ, ಇದರ 4. ಇಲ್ಲಿ ನೋಡಿ ರ್ಯಾಂಕ್ ಆಫ್ ಟಿ ಬಂದು ಎಷ್ಟು ರೈಟ್ ಮಾರ್ಕ್ ಇದೆ ನೋಡಿ, 2 ಇದೆ, ಅದು ರ್ಯಾಂಕ್ ಆಫ್ ಟಿ. ಇನ್ನು ಡಿನೋಟು ರ್ಯಾಂಕ್ ಆಫ್ ಟಿಗೆ R ಆಫ್ ಟಿ 2. ರ್ಯಾಂಕ್ ಆಫ್ ಟಿ ಆದಮೇಲೆ ನಲ್ಲಿಟಿ ಆಫ್ ಟಿ. ನಲ್ಲಿಟಿ ಆಫ್ ಟಿ ಅಂದರೆ ಎನ್ ಆಫ್ ಟಿ, ಸ್ಮಾಲ್ ಎನ್ ಆಫ್ ಟಿ, ಇದು ಸ್ಮಾಲ್ ಆರ್ ಆಫ್ ಟಿ. 0 ರೋ ಎಷ್ಟಿದೆ ಅದು. ನಾನ್ 0 ರೋಸ್ನ ರ್ಯಾಂಕ್ ಅಂತೀವಿ, 0 ರೋಸ್ನ ನಂಬರ್ ಆಫ್ 0 ರೋಸ್ನ ನಲ್ಲಿಟಿ ಅಂತ ಹೇಳ್ತೀವಿ. ಈಗೇನು ಮಾಡಬೇಕು, ರ್ಯಾಂಕ್ ಆಫ್ ಟಿ ಪ್ಲಸ್ ನಲ್ಲಿಟಿ ಆಫ್ ಟಿ ಇಸ್ ಈಕ್ವಲ್ ಟು ರ್ಯಾಂಕ್ ಎಷ್ಟು 2 ಪ್ಲಸ್ ನಲ್ಲಿಟಿ ಆಫ್ ಟಿ 1, 2 + 1 is 3,
ಈಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್ V3 ಆಫ್ R. ನಾವು ಕೈಕೊಳ್ಳಿ ಡೈಮೆನ್ಷನ್ ಆಫ್ V3 ಆಫ್ R ಬಂದು 3 ಅರ್ಥ ಆಗ್ತಿದೆಯಲ್ವಾ. ದಸ್ ದ ಥಿಯರಮ್ ಇಸ್ ವೆರಿಫೈಡ್ ಅಂತ ಬರ್ಕೋಬೇಕು. ದಸ್ ದ ಥಿಯರಮ್ ಇಸ್ ವೆರಿಫೈಡ್. ನೋಡಿ, ಈ ಥಿಯರಮ್ ಆದಮೇಲೆ ಏನು ಮಾಡಬೇಕು, ಈಗ ರೇಂಜ್ ಆಫ್ ಟಿನ ಫೈಂಡ್ ಮಾಡಬೇಕು. ರೇಂಜ್ ಆಫ್ ಟಿ ಅಂದರೆ ಕ್ಯಾಪಿಟಲ್ R ಆಫ್ ಟಿ. ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ರೇಂಜ್ ಆಫ್ ಟಿ ಅಂದರೆ ಇದು ಔಟ್ಪುಟ್ಸ್ ಆಫ್ ಟಿ ಅಂತ ಗೊತ್ತಾಗ್ತಿದೆಯಲ್ವಾ. ಅಥವಾ ಏನನ್ಬೋದು ಇಮೇಜ್ ಆಫ್ ಟಿ, ಏನಂತ ಹೇಳ್ತೀವಿ, ಇಮೇಜಸ್ ಆಫ್ ಟಿ. ಇದಕ್ಕೆ ಎಲ್ ಆಫ್ ಎಸ್ ಈಸ್ ಈಕ್ವಲ್ ಟು, ಇದು ರೇಂಜ್ ಆಫ್ ಟಿ ಫೈಂಡ್ ಮಾಡೋದು ಯಾವ ಥರ ಅಂದರೆ, ನೀವೇನು ಮಾಡಬೇಕು, x1 ಇಂಟು ಇದನ್ನ ಬರ್ಕೋಬೇಕು, -1,0. ನೆಕ್ಸ್ಟ್ x2 ಇಂಟು 0,1 ಈ ಥರ ಬರ್ಕೋಬೇಕು. ರೇಂಜ್ ಆಫ್ ಟಿ ಈಸ್ ಈಕ್ವಲ್ ಟು ಅಂದರೆ ಯಾವ್ಯಾವ ಔಟ್ಕಮ್ಸ್, ಏನೇನು ಔಟ್ಕಮ್ಸ್ ಬರುತ್ತೆ ಅಂತ ಗೊತ್ತಾಗ್ತಿದೆಯಲ್ಲ. ಅದಕ್ಕೆ ರೇಂಜ್ ಆಫ್ ಟಿ ಅಂತ. ಪ್ಲಸ್ ಇಂಟು ಮೈನಸ್ -x1, x1 ಇಂಟು 0 0, ಆಮೇಲೆ x2 ಇಂಟು 0 0, x2 ಇಂಟು 1 x2, ಆಮೇಲೆ ಏನು ಬರುತ್ತೆ, ರೇಂಜ್ ಆಫ್ ಟಿ ಈಸ್ ಈಕ್ವಲ್ ಟು, ಇಲ್ಲಿ ಫಸ್ಟು -x1 ಪ್ಲಸ್ 0 ಇದು ಆ್ಯಡ್ ಮಾಡಬೇಕು, ಆಮೇಲೆ 0 ಪ್ಲಸ್ x2 ತಗೋಬೇಕು. ಅಂದರೆ ಏನಾಗುತ್ತೆ ಇದು, ಈಗ ನೋಡಿ -x1, x2 ಬರುತ್ತೆ, ವೇರ್ x1, x2 ಬಿಲಾಂಗ್ಸ್ ಟು R ಅಂತ ಬರ್ತದೆ. ಇದು ರೇಂಜ್ ಆಫ್ ಟಿ. ಗೊತ್ತಾಗ್ತಿದೆಯಲ್ವಾ. ಈಗ ರೇಂಜ್ ಆಫ್ ಟಿ ಆದಮೇಲೆ ನೀವೇನು ಫೈಂಡ್ ಮಾಡಬೇಕು, ಕರ್ನಲ್ ಆಫ್ ಟಿ. ಅರ್ಥ ಆಗ್ತಿದೆಯಲ್ವಾ. ಅದಕ್ಕೆ ಟು ಫೈಂಡ್ ಕ್ಯಾಪಿಟಲ್ N ಆಫ್ ಟಿ ಅಂತೀವಿ, ಕನ್ಸಿಡರ್ ಟಿ ಆಫ್ x, y, z ಈಸ್ ಈಕ್ವಲ್ ಟು 0. ಇಲ್ಲಿ ಕರ್ನಲ್ ಆಫ್ ಟಿ ಅಂದರೆ ಕ್ಯಾಪಿಟಲ್ N ಆಫ್ ಟಿ ಅಂದರೆ ಇನ್ಪುಟ್ಟು, ಅದು ಆನ್ಸರ್ ಬಂದು ಏನಿರಬೇಕು, ಸೆಟ್ ಆಫ್ ಇನ್ಪುಟ್ಸು, ಅದರದ್ದು ಆನ್ಸರು, ಟಿದು ಆನ್ಸರ್ ಏನು ಕೊಡಬೇಕು, ಅದು 0 ಕೊಡಬೇಕು. ಆ ಥರ ಯಾವ್ಯಾವ ಸೆಟ್ ಇದೆ ಇನ್ಪುಟ್ಸ್ದು, ಅದಕ್ಕೆ ನಾವು ಕರ್ನಲ್ ಆಫ್ ಟಿ ಅಂತ ಹೇಳ್ತೀವಿ. ಈಗ ಟಿ ಆಫ್ x, y, z ಅಂದ್ರೆ ಏನು, y - x, y - z. y - x, y - z is equal to 0. ಇಲ್ಲಿ ನೋಡಿ, ಟಿ ಆಫ್ x, y, z ಅಂದರೆ ಇದು. ಟಿ ಆಫ್ x, y, z ಅಂದರೆ ಕ್ವಶನ್ ಅಲ್ಲಿ ಇರುತ್ತಲ್ಲ, y - x, y - z, ಇದು 0 ವೆಕ್ಟರ್, ಇದು 0 ಹಂಗೆ ಇರಲಿ. ಇಲ್ಲಿ 0 ವೆಕ್ಟರ್ ಅಂದರೆ 0, 0 ಬೇಕಾದರೂ ಬರ್ಕೋಬೋದು. ಏನಾಗುತ್ತೆ, ಇಂಪ್ಲೈಸ್ y - x is equal to 0, y - z is equal to 0. ಈಗ ನೋಡಿ, ಇಂಪ್ಲೈಸ್ y -x ಈ ಕಡೆ ಹೋದರೆ +x ಆಗುತ್ತೆ, y is equal to z ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ. ಇಂಪ್ಲೈಸ್ ಈಗ ನೋಡಿ, y is equal to x, y is equal to z ಅಂದರೆ x is equal to y is equal to z ಆಗುತ್ತೆ. ಅರ್ಥ ಆಯ್ತಲ್ವ. ಏನು ಮಾಡ್ಬೇಕಂದ್ರೆ, ಇಲ್ಲಿ ಲೆಟ್ z is equal to k be arbitrary. ನೋಡಿ, ಲೆಟ್ z is equal to k be arbitrary ಅಂತ ಬರ್ಕೊಂಡು ಏನು ಮಾಡಿ, N ಆಫ್ ಟಿ ಅಂದರೆ x, y, z such that t ಆಫ್ x, y, z is equal to 0. ಇಲ್ಲೇನು ಮಾಡಬೇಕು, x ಬದಲು k ಹಾಕ್ಕೊಳ್ಳಿ,
ಕಾಮ ಮತ್ತು ವೈ ಬದಲು ಕೆ ಹಾಕ್ಕೊಳ್ಳಿ, ಝೆಡ್ ಬದಲು ಕೆ ಹಾಕ್ಕೊಳ್ಳಿ, ವೇರ್ ಕೆ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಇದೇ ಕರ್ನಲ್ ಆಫ್ ಟಿ, ಎನ್ ಆಫ್ ಟಿ, ಕ್ಯಾಪಿಟಲ್ ಎನ್ ಆಫ್ ಟಿ. ಗೊತ್ತಾಗ್ತಿದೆಯಲ್ಲ ನೋಡಿ, ಈ ಥರ ಮಾಡಬೇಕು. ಇಲ್ಲೇನಂದರೆ 3 ಈಕ್ವಲ್ ಇದ್ದರೆ ಇದು ಟಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಆನ್ಸರ್ ಏನು ಬರುತ್ತೆ? 0 ಬರುತ್ತೆ. ಅರ್ಥ ಆಗ್ತಿದೆಯಲ್ವ? ಅದು ಎನ್ ಆಫ್ ಟಿ ಅಂದರೆ ಯಾವ ಇನ್ಪುಟ್ ಕೊಟ್ಟರೆ ಟಿ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ 0 ಬರುತ್ತೆ, ಅದಕ್ಕೆ ನಾವು ಕರ್ನಲ್ ಆಫ್ ಟಿ ಅಂತ ಹೇಳ್ತೀವಿ. ರೇಂಜ್ ಆಫ್ ಟಿ ಅಂದರೆ ಸೆಟ್ ಆಫ್ ಔಟ್ಕಮ್ಸ್ ಅಂತ. ಅರ್ಥ ಆಗ್ತಿದೆಯಲ್ವಾ? ರ್ಯಾಂಕ್ ಅಂದರೆ ನಂಬರ್ ಆಫ್ ನಾನ್ ಜೀರೋ ರೋ, ನಲಿಟಿ ಅಂದರೆ ನಂಬರ್ ಆಫ್ ಜೀರೋ ರೋಸ್. ಗೊತ್ತಾಗ್ತಿದೆಯಲ್ವಾ? ಇಷ್ಟೇ ಆನ್ಸರು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.